ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ರಿಲೀಸ್ ಆಗಿ 12ನೇ ದಿನಕ್ಕೆ ಕಾಲಿಟ್ಟಿದೆ. ದರ್ಶನ್ ಜೈಲಿನಲ್ಲಿರುವಾಗ ರಿಲೀಸ್ ಆಗ್ತಾ ಇರುವ 2ನೇ ಸಿನಿಮಾ ಇದು. ಹೀಗಾಗಿ ದರ್ಶನ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನ ನೋಡೋದಕ್ಕೆ ಸಿನಿಮಾ ಮಂದಿ ತುದಿಗಾಲಲ್ಲಿ ನಿಂತಿದ್ರು. ಇತ್ತ ದರ್ಶನ್ ಅಭಿಮಾನಿಗಳು ಸಿನಿಮಾವನ್ನ ಗೆಲ್ಲಿಸುವ ಪಣ ತೊಟ್ಟಿದ್ರು. ಡೆವಿಲ್ ನಿರೀಕ್ಷೆ ಮಾಡಿದಂತೆ ಮೊದಲ ದಿನ ಬಿಗ್ ಓಪನಿಂಗ್ ಪಡ್ಕೊಂಡಿತು. ಮೊದಲ 4 ದಿನಗಳು ಸಿನಿಮಾದ ಕಲೆಕ್ಷನ್ ಕೋಟಿಗಳ ಲೆಕ್ಕದಲ್ಲಿಯೇ ಇತ್ತು. ಆದರೆ 5ನೇ ದಿನದಿಂದ ಡೆವಿಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕುಸಿಯುತ್ತಾ ಮುಂದೆ ಸಾಗಿತ್ತು. ಆದರೆ 2ನೇ ಭಾನುವಾರ ಸಿನಿಮಾದ ಕಲೆಕ್ಷನ್ ಅಲ್ಲಿ ದಿಢೀರ್ ಏರಿಕೆ ಕಂಡಿತ್ತು. ದರ್ಶನ್, ರಚನಾ ರೈ, ಅಚ್ಯುತ್ ಕುಮಾರ್, ಬಾಲಿವುಡ್ ನಟ ಮಹೇಶ್ ಮಂಜ್ರೇಕರ್ ಸೇರಿದಂತೆ ದೊಡ್ಡ ಸ್ಟಾರ್ ನಟರೇ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಬಿಗ್ ಬಜೆಟ್ನಲ್ಲಿ ನಿರ್ಮಾಣಗೊಂಡಿದ್ದ ಈ ಸಿನಿಮಾ 11ನೇ ದಿನ ಎಷ್ಟು ಕಲೆಕ್ಷನ್ ಮಾಡಿತು? ದಿಢೀರ್ ಏರಿಕೆ ವೀಕೆಂಡ್ ಒಂದೇ ಕಾರಣನಾ? ಸೋಮವಾರದಿಂದ ಕಲೆಕ್ಷನ್ ಏನಾಗುತ್ತೆ ಅನ್ನೋ ಒಂದಷ್ಟು ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ. ದರ್ಶನ್ ನಟನೆಯ ಡೆವಿಲ್ 11ನೇ ದಿನ ಬಾಕ್ಸ್ ಆಫೀಸ್ನಲ್ಲಿ ದಿಢೀರ್ ಏರಿಕೆ ಕಾಣುತ್ತೆ. 7ನೇ ದಿನದಿಂದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಲಕ್ಷಗಳಿಗೆ ಕುಸಿದಿತ್ತು. ಈಗ ಮತ್ತೆ ಕೋಟಿ ಲೆಕ್ಕದಲ್ಲಿ ಕಲೆಕ್ಷನ್ ಮಾಡಿದೆ. ಕೆಲವೊಂದು ವರದಿಗಳ ಪ್ರಕಾರ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 11ನೇ ದಿನ 1.24 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. 10ನೇ ದಿನವೂ ಕೂಡ 71 ಲಕ್ಷ ಕಲೆಕ್ಷನ್ ಮಾಡಿತ್ತು. ಇದು ಚಿತ್ರತಂಡ ಕೊಂಚ ಮಟ್ಟಿಗೆ ರಿಲೀಫ್ ಆಗುವಂತೆ ಮಾಡಿದೆ. ಡೆವಿಲ್ ಸಿನಿಮಾ 2ನೇ ವಾರ ಆಗ್ತಿದ್ದಂತೆ ವಿಜಯಲಕ್ಷ್ಮಿ ಅಖಾಡಕ್ಕಿಳಿದಿದ್ದಾರೆ. ಭಾನುವಾರ ಕೆಲವೆಡೆ ಥಿಯೇಟರ್ಗಳಿಗೆ ವಿಸಿಟ್ ಹಾಕಿದ್ರು. ವಿಜಯಲಕ್ಷ್ಮಿ ಯಾತ್ರೆ ಸಿನಿಮಾ ಕಲೆಕ್ಷನ್ ಮೇಲೆ ಪ್ರಭಾವ ಬೀರಿದೆ. ಇದು ಕೂಡ ಬಾಕ್ಸ್ ಆಫೀಸ್ನಲ್ಲಿ 11ನೇ ದಿನ ಡೆವಿಲ್ ಏರಿಕೆ ಕಾಣುವುದಕ್ಕೆ ಪ್ರಮುಖ ಕಾರಣವೆಂದು ಹೇಳಲಾಗ್ತಾ ಇದೆ. 2ನೇ ವಾರದಲ್ಲಿ ಥಿಯೇಟರ್ ವಿಸಿಟ್ ಹಾಕಿದ್ದು ಗಳಿಕೆಯಲ್ಲಿ ಏರಿಕೆ ಆಗುತ್ತಾ ಅನ್ನೋದು ಪ್ರಶ್ನೆ ಆಗಿದೆ. ಡೆವಿಲ್ ಮೊದಲ 2 ವಾರಗಳಲ್ಲಿ ಭರ್ಜರಿ ಕಲೆಕ್ಷನ್ ಆಗುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಟ್ರೇಡ್ ಎಕ್ಸ್ಪರ್ಟ್ಗಳ ಲೆಕ್ಕಾಚಾರ ಉಲ್ಟಾಗಿದೆ. ನಿನ್ನೆ ಅಂದ್ರೆ 2ನೇ ಭಾನುವಾರ ಡೆವಿಲ್ ಕಲೆಕ್ಷನ್ ಕೋಟಿಗೆ ಬಂದಿದ್ದು ಚಿತ್ರತಂಡದಲ್ಲಿ ಆಶಾಭಾವನೆ ಮೂಡಿಸಿದೆ. ಈ 11 ದಿನಗಳಲ್ಲಿ ಡೆವಿಲ್ ಸಿನಿಮಾ ಬರೋಬ್ಬರಿ 27.6 ಕೋಟಿ ಕಲೆಕ್ಷನ್ ಆಗಿದೆ. ಆದರೆ ಸೋಮವಾರದಿಂದ ಕಲೆಕ್ಷನ್ ಹೇಗಿರುತ್ತೆ? 45 ಹಾಗೂ ಮಾರ್ಕ್ ರಿಲೀಸ್ ಕಲೆಕ್ಷನ್ ಮೇಲೆ ಹೇಗೆಲ್ಲ ಪರಿಣಾಮವನ್ನು ಬೀರಬಹುದು ಅನ್ನೋ ಪ್ರಶ್ನೆ ಕೂಡ ಸಿನಿಮಾ ಮಂದಿಯನ್ನ ಕಾಡ್ತಾ ಇದೆ.